ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಸೊ ಫ್ರೆಂಡ್ಸ್, ನಿಮಗೆಲ್ಲರಿಗೂ ನಿನ್ನೆ PUC ರಿಸಲ್ಟ್ ಡಿಲೇ ಆಗ್ತಾ ಇದೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಸೊ ಅದಕ್ಕೆ ನಿಮ್ಮ ಒಂದು ರೆಸ್ಪಾನ್ಸ್ ಚೆನ್ನಾಗಿಯೇ ಬಂದಿದೆ, ಅದಕ್ಕೆ ಥ್ಯಾಂಕ್ ಯು ನಿಮಗೆ. ಹಾಗೆಯೇ ಇವತ್ತು ನಿಮಗೆ ಒಂದು ಹೊಸ ಅಪ್ಡೇಟನ್ನು ನೀಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಹೌದು, ಸೊ ನೋಡಿ, PUC ವಿದ್ಯಾರ್ಥಿಗಳು ಯಾರಿದ್ದಾರೆ, ಸೊ ಅವರೆಲ್ಲರಿಗೂ ಒಂದು ಸಂತಸ ಸುದ್ದಿ ಅಂತ ಹೇಳ್ಬೋದು. ಸೊ ನಿನ್ನೆ ಸಂಜೆನೇ ಒಂದು ಪ್ರೆಸ್ ಮೀಟ್ ಆಗಿಬಿಟ್ಟು ನಿಮ್ಮ ಒಂದು ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಅದು ಕೂಡ 9 ಅಂತ ಅಂದರೆ ನಾಳೆನೇ ನಿಮ್ಮ ರಿಸಲ್ಟ್ ಇದೆ. ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ನೀವೆಲ್ಲರೂ ಕೂಡ ಪಾಸ್ ಆಗೇ ಆಗ್ತೀರಾ. ನಿಮ್ಮ ಒಂದು ಗ್ರೇಸ್ ಮಾರ್ಕ್ಸ್ ಕೂಡ ಇತ್ತು, ಹಾಗೆಯೇ ಇಂಟರ್ನಲ್ ಮಾರ್ಕ್ಸ್ ಕೂಡ ಇತ್ತು. ಸೊ ಅದರಿಂದನೇ ನೀವು ಪಾಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಯಾರೂ ಕೂಡ ವಿಚಾರ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಯಾರು ಅನುತ್ತೀರ್ಣ ಆಗ್ತೀರಾ, ಸೊ ಪ್ಲೀಸ್ ಯಾರೂ ಕೂಡ ಬೇಜಾರಾಗಲಿಕ್ಕೆ ಹೋಗಬೇಡಿ. ಸೊ ನೋಡಿ, ಇದೊಂದು ಚಾನ್ಸ್ ಆಗಿದೆ ನಿಮಗೆ. ಮತ್ತೆ 3 ಚಾನ್ಸ್ಗಳನ್ನು ನೀಡ್ತಾ ಇದ್ದಾರೆ. ಸೊ ಯಾರು ಒಂದು ವೇಳೆ ನೀವು ಅನುತ್ತೀರ್ಣ ಆದರೆ ನಿಮಗೆ ಮತ್ತೆ ಎಕ್ಸಾಮ್ ನೀವು ಕಟ್ಬಿಟ್ಟು ಮತ್ತೆ ನೀವು ಎಕ್ಸಾಮನ್ನು ಬರೀಬಹುದು. ಸೊ ನಿಮಗೆ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದು ಕೂಡ ನೋ ಫೀಸನ್ನು ಇಟ್ಟಿದ್ದಾರೆ. ಸೊ ಯಾವುದೇ ತರಹದ ಒಂದು ಫೀಸ್ ಕೂಡ ನಿಮಗೆ ಇಲ್ಲ ನೀವು ಎಕ್ಸಾಮನ್ನು ಬರೆದ್ರೆ. ಆದರೆ ನನಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಅಂಕಗಳು ಬೇಕು ಅಂತ ಯಾರು ಮತ್ತೆ ರಿವ್ಯಾಲ್ಯೂಷನ್ಗೆ ಹಾಕಿಬಿಟ್ಟು ಮತ್ತೆ ಯಾರು ಎಕ್ಸಾಮ್ನ ಬರೀತೀರಾ, ಸೊ ನಿಮಗೆ ಕಾಸ್ಟನ್ನು ಇಟ್ಟಿದ್ದಾರೆ. ಸೊ ಡಿಪಾರ್ಟ್ಮೆಂಟ್ ವೈಸಿಂದ ಎಷ್ಟು ಕಾಸ್ಟ್ ಇರುತ್ತೆ ಆ ಫೀಸನ್ನು ಕಟ್ಬಿಟ್ಟು ನೀವು ಎಕ್ಸಾಮನ್ನು ಬರೀಬೇಕಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿನೇ ಹೇಳ್ತಾ ಇದ್ದೀನಿ. ಸೊ ಯಾರೂ ಕೂಡ ವಿಚಾರ ಮಾಡಲಿಕ್ಕೆ ಹೋಗಬೇಡಿ. ನಾಳೆನೇ ನಿಮ್ಮ ಒಂದು ಭವಿಷ್ಯದ ರಿಸಲ್ಟ್ ಅನ್ಬೋದು. ಸೊ ಅದು ಬರ್ತಾ ಇದೆ. ಸೊ ಎಲ್ರಿಗೂ ಕೂಡ ಆಫಿಷಿಯಲ್ ವೆಬ್ಸೈಟ್ ಕಡೆಯಿಂದನೇ ನಿಮ್ಮ ಒಂದು ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ 9/4/2026 ಅಂತ ಹೇಳಿ ನಾಳೆನೇ ರಿಸಲ್ಟ್ ಬರುತ್ತೆ. ಅದು ಕೂಡ ನಿಮ್ಮ ಶಾಲೆಗಳಲ್ಲಿ, ಹಾಗೆಯೇ ವೆಬ್ಸೈಟ್ಗಳಲ್ಲಿ ಆ ಯಾವ ಲಿಂಕ್ ಮೂಲಕ ನೀವು ನಿಮ್ಮ ರಿಸಲ್ಟನ್ನು ಹೇಗೆ ಚೆಕ್ ಮಾಡ್ಬೋದು ಅನ್ನೋದನ್ನು ವಿಡಿಯೋದ ಮೂಲಕ ತಿಳಿಸಿದ್ದೀನಿ. ಸೊ ಯಾರೆಲ್ಲ ಹೋಗಿ ನೋಡಿಲ್ಲ, ಪ್ಲೀಸ್ ವಿಡಿಯೋನ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾಕಂದರೆ ಈ ಒಂದು ಚಾನಲ್ನಲ್ಲಿ ನಿಮಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಸ್ಗಳ ಮಾಹಿತಿಗಳು ಸಿಗುತ್ತೆ ಫ್ರೆಂಡ್ಸ್. ಹಾಗೆಯೇ ನಿಮ್ಮ ರಿಸಲ್ಟ್ ಅನ್ನೋದು ನಾಳೆ 10 to 1:30 ಒಳಗಡೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ವೆಬ್ಸೈಟ್ಗಳನ್ನು ಚೆಕ್ ಮಾಡ್ತಾ ಇರಿ. ಮತ್ತು ಸ್ವಲ್ಪ ವೆಬ್ಸೈಟ್ಗಳಲ್ಲಿ ಸರ್ವರ್ ಬ್ಯುಸಿ ಅಂತ ಬರ್ಬೋದು. ಹಾಗಾಗಿ ಯಾರು ಕೂಡ ಗಾಬರಿಯನ್ನು ಪಡಲಿಕ್ಕೆ ಹೋಗಬೇಡಿ. ನಿಮ್ಮ ಕಾಲೇಜ್ಗಳಲ್ಲಿ ಅಥವಾ ವೆಬ್ಸೈಟ್ಗಳಲ್ಲಿ ಲಿಂಕ್ ಮೂಲಕನೇ ನೀವು ನಿಮ್ಮ ಒಂದು ರಿಸಲ್ಟನ್ನು ನೋಡ್ಬೋದು. ಯಾವ ರೀತಿಯಾಗಿ ನೋಡ್ಬೋದು ಅನ್ನೋದನ್ನು ವಿಡಿಯೋ ಮೂಲಕ ತಿಳಿಸಿದ್ದೀನಿ ಫ್ರೆಂಡ್ಸ್. ಆ ರೀತಿಯಾಗಿ ನೀವು ನಿಮ್ಮ ಒಂದು ರಿಸಲ್ಟನ್ನು ನೋಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಫ್ರೆಂಡ್ಸ್. ಹಾಗೆಯೇ ಈ ಒಂದು ಚಾನಲ್ನಲ್ಲಿ ನಿಮಗೆ GDSಗೆ ಸಂಬಂಧಪಟ್ಟಂಥ ಎಲ್ಲ ಅಪ್ಡೇಟ್ಗಳಾಗಿರ್ಬೋದು, ಹಾಗೆಯೇ ಪ್ರೈವೇಟ್ ಜಾಬ್, ಗೌರ್ಮೆಂಟ್ ಜಾಬ್, ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಪ್ಡೇಟ್ಗಳ ವಿಡಿಯೋಸ್ಗಳು ನೋಡಲಿಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಮುಂದೆ ಸಿಗೋಣ. ಅಲ್ಲಿವರೆಗೂ ಬಾಯ್.